ಇನ್ನು ಜಾತಿ ಗಣತಿ ವಿರುದ್ಧ ನಿರ್ಮಲಾನಂದನಾಥ ಶ್ರೀ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಹೆಸರಲ್ಲಿ ಧರ್ಮ ಒಡೆಯಬಾರದು. ನಿರ್ಮಲಾನಂದನಾಥ ಸ್ವಾಮೀಜಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಸೇರಿಸಬಹುದು, ಮುಸ್ಲಿಂ ಲಿಂಗಾಯತ ಅಂತಾನೂ ಕೂಡ ಸೇರಿಸಬಹುದು. ಕೂಡಲೇ ಎಡವಟ್ಟುಗಳನ್ನು ಸರಿಪಡಿಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಇವತ್ತು ನಡೆದಂಥ ಸಭೆಯಲ್ಲಿ ಸರ್ಕಾರಕ್ಕೆ ನಿರ್ಮಲಾನಂದನಾಥ ಸ್ವಾಮೀಜಿ ಒತ್ತಾಯವನ್ನು ಮಾಡಿದ್ದಾರೆ. ಜೊತೆಗೆ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರೋದು. ಬಹುಶಃ ಸರ್ಕಾರಕ್ಕೆ ಇದರ ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗೆ ಇದೆ. ಅದು ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೆಯದು, ತೆಗೆದುಕೊಡ್ಬೇಕಾದ್ರೆ. ಯಾಕೆಂದರೆ ಆ ರೀತಿ ಮಾಡ್ತಾ ಹೋದದ್ದೇ ಆದರೆ ಕ್ರಿಶ್ಚಿಯನ್ ಒಕ್ಕಲಿಗ, ಆಮೇಲೆ ಕ್ರಿಶ್ಚಿಯನ್ ಬ್ರಾಹ್ಮಣ, ಕ್ರಿಶ್ಚಿಯನ್ ಲಿಂಗಾಯತ ವರ್ಷದಲ್ಲ, ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಪ್ರಾರಂಭ ಆಗ್ಬೋದಲ್ವ? ಅಥವಾ ಅದೇ ರೀತಿಯಲ್ಲಿ ಸ್ವಲ್ಪ ರಿವರ್ಸ್ ಮಾಡಿದ್ದೆ ಆದರೆ ಹಿಂದೂ ಮುಸ್ಲಿಂ, ಹಿಂದೂ ಕ್ರಿಶ್ಚಿಯನ್ ಸ್ವಲ್ಪ ರಿವರ್ಸ್ ಮಾಡಿದ್ದಾರೆ. ಇಟ್ ಲೀಡ್ಸ್ ಟು ಖೇಯಾಸ್. ಇಟ್ಸ್ ಬಿಕಾಸ್ ಆಫ್ ದಟ್ ಇಟ್ ಈಸ್ ಆಟ್ ಟು ಬಿ ಟೇಕನ್ ಇಟ್ ಬ್ಯಾಕ್. ನಮ್ಮ ಸದ್ಯದ ಹೂವು ಒಂದೇನೇ, ಧರ್ಮದ ಹೆಸರಿನಲ್ಲಿ ನಮ್ಮ ಪಂಗಡಗಳನ್ನು ಹಂಚಬಹುದು. ಇನ್ನು ಜಾತಿ ಗಣತಿ ಸರ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಜಾತಿ ಗಣತಿ ಸರ್ವೆಯನ್ನ ಮುಂದೂಡಬೇಕು ಅಂತ ಒತ್ತಡ ಕೂಡ ಕೇಳಿ ಬರ್ತಾ ಇದೆ. ಒಕ್ಕಲಿಗ ಸಮುದಾಯದಿಂದ ಸರ್ಕಾರಕ್ಕೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಕೃಷಿ ಚಟುವಟಿಕೆ, ಪಿತೃಪಕ್ಷ, ನವರಾತ್ರಿ, ದಸರಾ ಸಾಲು ಸಾಲು ಹಬ್ಬ ಇದೆ, ಹೀಗಾಗಿ ಮುಂದೂಡಬೇಕು ಅಂತ ಒಂದ್ ಕಡೆ ಆಗ್ರಹ ಕೂಡ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ನಂಜಾವಧೂತ ಶ್ರೀಗಳು ಈ ರೀತಿಯಾಗಿ ಮನವಿ ಮಾಡಿಕೊಂಡಿದ್ದಾರೆ. ಒಂದ್ ಕಡೆ ಸಾಲು ಸಾಲು ಹಬ್ಬ, ಹೀಗಾಗಿ 60 ದಿನ ಮುಂದೂಡಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ ಇವತ್ತು ನಡೆದಂತ ಸಭೆಯಲ್ಲಿ. ಹಾಗಾಗಿ ಇಷ್ಟೆಲ್ಲ ಗೊಂದಲಗಳಿದ್ದಾವೆ. ಜೊತೆಗೆ ನಾವು ಕೃಷಿಕ ಸಮುದಾಯದಿಂದ ಬಂದಿರತಕ್ಕಂಥವ್ರು, ನಾವೆಲ್ಲರೂ ಕೂಡ ವ್ಯವಸಾಯದ ಮೂಲದಿಂದ ಬಂದಿರತಕ್ಕಂಥವ್ರು. ಈಗೆಲ್ಲ ಬಿತ್ತನೆ ಆಗಿರುವಂಥದ್ದು ಬೆಳೆಗೆ ಬಂದಿದೆ. ಎಲ್ಲರೂ ಕೂಡ ಅವರ ಬೆಳೆಗಳನ್ನು ಕಟಾವು ಮಾಡುವಂಥದ್ದು, ಕಣ ಮಾಡುವಂಥದ್ದು, ಒಕ್ಕುವಂಥದ್ದು, ಇಷ್ಟೆಲ್ಲ ಕಾರ್ಯಗಳು ಇರೋದ್ರಿಂದ ಜೊತೆಗೆ ಸಾಲು ಸಾಲು ಹಬ್ಬಗಳು. ಅದ್ರ ಜೊತೆಗೆ ನಿಮ್ಮೆಲ್ಲರಿಗೂ ಗೊತ್ತು, ಎಲ್ಲರ ಮನೆಗಳಲ್ಲೂ ಕೂಡ ಈ ತಿಂಗಳು ಪಿತೃಪಕ್ಷ. ಇದನ್ನ ಮನೆಗಳಲ್ಲೂ ಕೂಡ ಆಚರಣೆ ಮಾಡುವಂಥದ್ದು. ಎಲ್ಲರೂ ಒಂದೇ ದಿವಸ ಮಾಡೋದಿಲ್ಲ, ತಮಗೆಲ್ಲ ತಿಳಿದಿರೋ ವಿಷಯನೇ. ಒಬ್ಬೊಬ್ರು ಒಂದೊಂದು ದಿವಸ ಆಚರಣೆ ಮಾಡೋದ್ರಿಂದ ಎಲ್ಲರೂ ಕೂಡ ಬಹಳ ಕಷ್ಟ ಆಗ್ತದೆ. ಮತ್ತು 9 ದಿನಗಳ ನವರಾತ್ರಿ, ಈಗ ನಾವು ಜಾಗೃತಿ ಮೂಡಿಸ್ಬೇಕಾದವರು. ಈಗ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ನವರಾತ್ರಿಗೆ ಬಹಳ ಹೆಚ್ಚು ಒತ್ತು ಕೊಡುವಂಥದ್ದು. ಈಗ ಸ್ವಾಮಿಗಳು ಇವತ್ತು ಹೋದ್ರೆ ಮತ್ತೆ ಅವರು ನಮ್ಮ ಕೈಗೆ ಹೊರಗೆ ಬಂದು ಕಾರ್ಯಕ್ರಮಗಳನ್ನು ಅಟೆಂಡ್ ಮಾಡೋದು ಇನ್ನು 9 ದಿವಸಗಳಾದ್ಮೇಲೆ 3ನೇ ತಾರೀಕು. ಅತ್ಲಾಗಿ ಇನ್ನೊಂದು 3 ದಿವಸ ಅವಕಾಶ ಇರ್ತದೆ. ಈಗ ನಾವು ಸಂದೇಶ ಕೊಡುವಂಥವ್ರೆ ಐಡ್ಲ್ ಆದ್ರೆ ಜನಗಳಿಗೆ ಎಜುಕೇಟ್ ಮಾಡೋರು ಯಾರು? ಈಗ ಸಂಘ ಸಂಸ್ಥೆಗಳು ಅವರು ಅವ್ರದೇ ಆದ ಸೀಮಿತವಾದ ಅವಕಾಶಗಳಲ್ಲಿ ಅವರು ಮಾಡ್ತಾ ಇದ್ದಾರೆ, ಸ್ವಾಗತ ಮಾಡುವಂಥದ್ದು. ಎಸ್, ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಚಂದ್ರು ನೇರ ಸಂಪರ್ಕದಲ್ಲಿದ್ದಾರೆ. ಚಂದ್ರು, ಇದೀಗ ಇವತ್ತು ನಡೆದಂಥ ಸಭೆಯಲ್ಲಿ ಪ್ರಮುಖವಾಗಿ ಏನೆಲ್ಲ ಚರ್ಚೆ ಆಯಿತು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಅಪ್ಡೇಟ್ಸ್ ಇದೆ? ಖಂಡಿತವಾಗ್ಲು ಈಗಾಗಲೇ ಏನು ರಾಜ್ಯ ಸರ್ಕಾರದಿಂದ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ದಿನಾಂಕವನ್ನು ನಿಗದಿ ಮಾಡಿರ್ತಕ್ಕಂಥದ್ದು 22ರಿಂದ 7ನೇ ತಾರೀಕು ಅನ್ನುವಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಒಂದಷ್ಟು ಗೊಂದಲಗಳಿತ್ತು. ಕ್ರಿಶ್ಚಿಯನ್ ಒಕ್ಕಲಿಗ ಅಥವಾ ಕ್ರಿಶ್ಚಿಯನ್ ಬ್ರಾಹ್ಮಣ, ಲಿಂಗಾಯತ ಈ ರೀತಿಯಾದಂಥ ಸಮುದಾಯಗಳನ್ನು ಜಾತಿಗಳನ್ನು ಧರ್ಮಕ್ಕೆ ಬೆರೆಸುವಂಥ ಒಂದಷ್ಟು ಏನು ಸರ್ಕಾರದ ಹೊಸ ರೂಲ್ಸ್ ಇತ್ತು ಆಯೋಗದ್ದು, ಅದಕ್ಕೆ ವಿರುದ್ಧ ಇವತ್ತು ಒಂದಷ್ಟು ಸಭೆಯನ್ನು ಮಾಡಲಾಯಿತು. ರಾಜ್ಯ ಒಕ್ಕಲಿಗ ಸಂಘದ ಅಥವಾ
ಸಂಘದ ಪದಾಧಿಕಾರಿಗಳು ಸೇರಿದಂತೆ ಪ್ರಮುಖ ಯಾರೆಲ್ಲ ಒಕ್ಕಲಿಗ ನಾಯಕರಿದ್ದಾರೆ ಆ ನಾಯಕರನ್ನು ಒಳಗೊಂಡಂತೆ ಪಕ್ಷಾತೀತವಾಗಿ ಸಭೆಯನ್ನು ಸೇರಲಾಯಿತು. ಈ ಸಭೆಯಲ್ಲಿ ಬಹಳ ಪ್ರಮುಖವಾಗಿ ಒಂದಷ್ಟು ನಿರ್ಣಯವನ್ನು ತೆಗೆದುಕೊಳ್ಳಲಾಯಿತು. ಒಂದೇ ಉಪಜಾತಿಗಳು ಯಾವುದೇ ಇದ್ರೂ ಸಹ ಕೇವಲ ಒಕ್ಕಲಿಗ ಅನ್ನುವಂಥ ಜಾತಿಯನ್ನಷ್ಟೇ ಬರೆಸಬೇಕು ಅನ್ನುವಂಥ ಒಂದು ನಿರ್ಣಯವನ್ನ ಅಂತಿಮವಾಗಿ ತೆಗೆದುಕೊಳ್ಳಲಾಯಿತು. ಈ ಬಗ್ಗೆ ಆದಿಚುಂಚನಗಿರಿ ಮಠದ ನಿರ್ಮಲಾನಂದನಾಥ ಸ್ವಾಮೀಜಿಗಳು ಬಹಳ ಸ್ಪಷ್ಟವಾಗಿ ತಿಳಿಸಿರ್ತಕ್ಕಂಥದ್ದು, ಜಾತಿ ಕಾಲಂನಲ್ಲಿ ಕೇವಲ ಒಕ್ಕಲಿಗ ಸಮುದಾಯ ಅನ್ನುವಂಥ ಹೆಸರನ್ನ ಮಾತ್ರ ಬರೆಸಬೇಕು, ಉಪಜಾತಿಗಳು ಅವಶ್ಯಕತೆ ಇದ್ದಲ್ಲಿ ಮಾತ್ರ ಬರೆಸಿ, ಅದನ್ನ ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಲ್ಲೂ ಕೂಡ ಬಳಸಬಾರದು ಅನ್ನುವಂಥ ಒಂದು ನಿರ್ಣಯವನ್ನ ತೆಗೆದುಕೊಳ್ಳಲಾಯಿತು. ಇದರ ಜೊತೆಗೆ ಸಮುದಾಯದ ಒಂದಷ್ಟು ನಾಯಕರು ಒಂದಷ್ಟು ಸಲಹೆಯನ್ನು ಕೊಟ್ಟಿರ್ತಕ್ಕಂಥದ್ದು, ಸ್ವಾಮೀಜಿಗಳು ಯಾವುದೇ ನಿರ್ಣಯವನ್ನು ತೆಗೆದುಕೊಂಡ್ರು ಕೂಡ ನಾವು ಸಿದ್ಧ, ರಾಜಕೀಯವನ್ನು ಹೊರತುಪಡಿಸಿ ನಾವು ಸಮುದಾಯದ ಪರವಾಗಿ ನಿಲ್ತೇವೆ ಅನ್ನುವಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ಕೇವಲ 15 ದಿನಗಳಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನ ಮಾಡಲಿಕ್ಕೆ ಸರ್ಕಾರ ದಿನಾಂಕವನ್ನು ನಿಗದಿ ಮಾಡಿದೆ. ಆದರೆ ಈ ಸಂದರ್ಭದಲ್ಲಿ ನವರಾತ್ರಿ ಸೇರಿದಂತೆ ಅನೇಕ ಹಬ್ಬಗಳು ಹರಿದಿನಗಳು ಇರೋದ್ರಿಂದ ಈ ಸಂದರ್ಭದಲ್ಲಿ ಕೇವಲ 15 ದಿನದಲ್ಲಿ ಸಮೀಕ್ಷೆ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅದನ್ನು 60 ದಿನಗಳಿಗೆ 45 ದಿನಗಳಿಗೆ ಸಮೀಕ್ಷೆಯನ್ನ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು. ಆದರೆ ಈಗ ಏನು 22ರಿಂದ 7ನೇ ತಾರೀಕಿಗೆ ಏನು ದಿನಾಂಕವನ್ನು ನಿಗದಿ ಮಾಡಿದೆ ಅದನ್ನು 60 ದಿನಗಳ ನಂತರ ಮುಂದೂಡಬೇಕು, 60 ದಿನಗಳ ಬಳಿಕ ಸಮೀಕ್ಷೆಯನ್ನು ಆರಂಭಿಸಬೇಕು ಅನ್ನುವಂಥ ಸಲಹೆಯನ್ನ ರಾಜ್ಯ ಸರ್ಕಾರಕ್ಕೆ ನೀಡಿರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಅಂತಂದ್ರೆ DCM DK ಶಿವಕುಮಾರ್ ಸರ್ಕಾರದ ಭಾಗವಾಗಿದ್ರು, ಅವರು ಕೂಡ ಈ ಸಭೆಯಲ್ಲಿ ಭಾಗವಾಗಿದ್ರು. ಜೊತೆಗೆ ಸಚಿವರಾದಂಥ ಏನು MC ಸುಧಾಕರ್ ಸೇರಿದಂತೆ ಅನೇಕರು ಕೂಡ ಭಾಗಿಯಾಗಿದ್ರು. ಪಕ್ಷಾತೀತವಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ, ವಿಪಕ್ಷ ನಾಯಕ ಆರ್ ಅಶೋಕ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ರು. ಒಂದು ಸಂದೇಶ ಇವತ್ತಿನಿಂದ ಹೊಸದಾಗಿ ಎಲ್ಲೆಲ್ಲಿ ಸಮುದಾಯದ ಜನರಿದ್ದಾರೆ ಆ ಜನರಿಗೆ ಒಂದು ಸಂದೇಶವನ್ನ ಕೊಡುವಂತ ನಿಟ್ಟಿನಲ್ಲಿ ಒಂದು ಸಂದೇಶವನ್ನ ಇವತ್ತು ಸ್ವಾಮೀಜಿಗಳು ಕೊಟ್ಟರು. ಯಾರೆಲ್ಲ ಇದ್ದಾರೆ ಎಲ್ಲರೂ ಕೂಡ ಒಕ್ಕಲಿಗ ಅನ್ನುವಂಥ ಒಂದು ಕಡೆ ಹಿಂದೂ ಮತ್ತು ಒಕ್ಕಲಿಗ ಇಷ್ಟನ್ನೇ ನಮೂದಿಸಬೇಕು, ಅದನ್ನು ಹೊರತುಪಡಿಸಿ ಬೇರೆ ಯಾವುದನ್ನು ಕೂಡ ಸೇರಿಸಬಾರದು ಅನ್ನುವಂಥ ಒಂದು ನೇರ ಸಂದೇಶವನ್ನ ಇವತ್ತು ಈ ಒಂದು ಸಭೆಯಲ್ಲಿ ಒಕ್ಕೂರಿನಿಂದ ಒಪ್ಪಿಕೊಂಡು ಒಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಪ್ರವೀಣ್, ಓಕೆ, ಥ್ಯಾಂಕ್ ಯು ಚಂದ್ರು ತಮ್ಮೆಲ್ಲ ಮಾಹಿತಿಗೆ. ಇನ್ನು ಜಾತಿ ಗಣತಿ ವಿರುದ್ಧ ನಿರ್ಮಲಾನಂದನಾಥ ಶ್ರೀ ಕಿಡಿಕಾರಿದ್ದಾರೆ. ಜಾತಿ ಗಣತಿ ಹೆಸರಲ್ಲಿ ಧರ್ಮ ಒಡೆಯಬಾರದು, ನಿರ್ಮಲಾನಂದನಾಥ ಸ್ವಾಮೀಜಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ನಾಳೆ ಮುಸ್ಲಿಂ ಒಕ್ಕಲಿಗ ಅಂತ ಸೇರಿಸಬಹುದು, ಮುಸ್ಲಿಂ ಲಿಂಗಾಯತ ಅಂತಾನೂ ಕೂಡ ಸೇರಿಸಬಹುದು. ಕೂಡಲೇ ಎಡವಟ್ಟುಗಳನ್ನು ಸರಿಪಡಿಸುವಂತೆ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ದಾರೆ. ಇವತ್ತು ನಡೆದಂಥ ಸಭೆಯಲ್ಲಿ ಸರ್ಕಾರಕ್ಕೆ ನಿರ್ಮಲಾನಂದನಾಥ ಸ್ವಾಮೀಜಿ ಒತ್ತಾಯವನ್ನು ಮಾಡಿದ್ದಾರೆ, ಜೊತೆಗೆ ತಮ್ಮ ಆಕ್ರೋಶವನ್ನು ಕೂಡ ಹೊರಹಾಕಿರೋದು. ಬಹುಶಃ ಸರ್ಕಾರಕ್ಕೆ ಇದರ ವಿಚಾರ ಅರಿವಿಗೆ ಬಂದು ಅದನ್ನು ವಾಪಸ್ಸು ತೆಗೆದುಕೊಂಡಿದ್ದಾರೆ ಅಥವಾ ತೆಗೆದುಕೊಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಮಾಹಿತಿ ನಮಗೆ ಇದೆ. ಅದು ತೆಗೆದುಕೊಂಡ್ರೆ ಬಹಳಷ್ಟು ಒಳ್ಳೆಯದು, ತೆಗೆದುಕೊಡ್ಬೇಕಾದ್ರೆ. ಯಾಕೆಂದರೆ ಆ ರೀತಿ ಮಾಡ್ತಾ ಹೋದ